ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಅಯ್ಯಪ್ಪ ಸ್ವಾಮಿಗೆ ಯಾವ ಥರ ಕೊಬ್ಬರಿಕಾಯಿನ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಹೇಗೆ ತಿಂತಾರೆ ಮತ್ತು ಯಾವ ಥರ ನಾವು ಅವರು ಸ್ವಾಮಿಗಳಿರ್ತಾರಲ್ಲ ಅವರಿಗೆ ನಾವು ಯಾವ ಥರ ಹಿಂದಿಂದ ಇಟ್ಕೊಂಡು ನಾವು ಬೇಡ್ಕೊಬೇಕು, ನಾವು ಯಾವ ಥರ ಮಾಡಿದ್ವಿ ನಮ್ಮ ಊರಲ್ಲಿ ಅಂತ ಈ ವಿಡಿಯೋ ಆಗಿರುತ್ತೆ. ನನಗೂ ಕೂಡ ಗೊತ್ತಿರಲಿಲ್ಲ, ಯಾಕಂದರೆ ನಮ್ಮ ಮನೆಯವರು ಮದುವೆಗಿಂತ ಮುಂಚೆ ಮಾತ್ರ ಹಾಕ್ತಿದ್ರು ಮಾಲೆನ, ಅದಾದಮೇಲೆ ಹಾಕಿಲ್ಲ. ಅವರು 7-8 ಸರ್ತಿ ಹೋಗಿದ್ದಾರೆ. ಇದು ನಮ್ಮ ಊರು ಮಲ್ಪಟ್ಟಣದಲ್ಲಿರುವಂಥ ಆಂಜನೇಯ ಸ್ವಾಮಿ ಗುಡಿ ನೋಡಿ. ಇಲ್ಲಿ ಎಷ್ಟೊಂದು ಅಯ್ಯಪ್ಪ ಸ್ವಾಮಿಗೆ ಮುಡಿ ಕಟ್ಟಿರ್ತಾರಲ್ಲ ಅದನ್ನು ಇಟ್ಟಿರೋ ಅಂಥದ್ದು. ಎಲ್ಲರೂ ನೇಮ್ ಪ್ರಕಾರ ಕರ್ದು ಎಲ್ರಿಗೂ ಕಟ್ತಾಯಿದ್ರು. ಇದನ್ನು ಕೊಬ್ಬರಿಕಾಯಿ ಅಂತ ಕರೀತಾರೆ. ಇದರೊಳಗಡೆ ತುಪ್ಪನ ತುಂಬಿ, ಈ ತುಪ್ಪದ್ದು ತುಂಬಿರೋವಂಥ ಕೊಬ್ಬರಿಕಾಯಿನ ಅವರು ಇರುಮುಡಿ ಇರುತ್ತಲ್ವ ಅದನ್ನು ಕಟ್ಕೊಂಡು ಹೋಗ್ತಾರೆ. ಅದರೊಳಗಡೆ ಅಕ್ಕಿ, ಎಲ್ಲರೂ ಹಾಕಿರೋವಂಥ ಅಕ್ಕಿ ಆಗಿರ್ಬೋದು, ಕೊಬ್ಬರಿಕಾಯಿ ಎಲ್ಲದನ್ನು ಕಟ್ಕೊಂಡು ತಗೊಂಡು ಹೋದಾದ್ಮೇಲೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಆ ಕೊಬ್ಬರಿಕಾಯಿನ ಹೊಡೆದು ಅದರಲ್ಲಿರೋ ತುಪ್ಪ ಏನಿರುತ್ತೆ, ಗಟ್ಟಿ ತುಪ್ಪ, ಅದನ್ನು ತೊಗೊಂಬರ್ತಾರೆ. ಅದನ್ನು ಎಲ್ರಿಗೂ ಹಂಚಿದಾಗ ದೇವ್ರದ್ದು ಪ್ರಸಾದದ ಥರ ಹಂಚುತ್ತಾರೆ. ಇದೊಂದು ಪದ್ಧತಿಯಾಗಿದೆ. ಇದು ನನಗೂ ಕೂಡ ಗೊತ್ತಿರಲಿಲ್ಲ, ಯಾಕಂದರೆ ನಾನು ನಮ್ಮ ಮನೇಲೂ ಕೂಡ ಯಾರು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗಿರಲಿಲ್ವಲ್ಲ. ಹಾಗಾಗಿ ಫಸ್ಟ್ ಟೈಮ್ ನಮ್ಮ ಮೈದ್ನ ಮತ್ತು ನಮ್ಮ ಅಣ್ಣ ಒಬ್ಬರು ಹೋಗ್ತಾಯಿದ್ರು, ಹಾಗಾಗಿ ಹೋಗಿದ್ವಿ ಊರಿಗೆ. ತುಂಬ ಚೆನ್ನಾಗಿತ್ತು. ಪೂಜೆ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಮತ್ತು ಊಟ ಅಂತೂ ಎಷ್ಟು ಟೇಸ್ಟಿಯಾಗಿ ಮಾಡಿದರು ಅಂದರೆ ಅಷ್ಟು ಟೇಸ್ಟಿಯಾಗಿ. ಇವರು ನಮ್ಮ ಮನೆಯವರ ದೊಡ್ಡಪ್ಪನ ಮಗ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗೋದ ಕಾರಣ ನಾವು ಇವ್ರಿಗೇ ಈಗ ತುಪ್ಪದ ಕಾಯಿ ಅದೆಲ್ಲ ಇಡ್ತಾರಲ್ಲ, ಆವಾಗ ಅಕ್ಕಿ ಎಲ್ಲ ಹಾಕಿ ಸ್ವಾಮಿಗಳಿಗೆ ಕಳಿಸೋಕ್ಕೆ ಹಿಂದೆಯಿಂದ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು ಕಳಿಸೋವಂಥದ್ದು ನೋಡಿ. ಈ ರೀತಿ ತುಪ್ಪದ ಕಾಯಿ ಅಂತ ಅಂತಾರೆ ಇದಕ್ಕೆ. ಕೊಬ್ಬರಿ ಏನಿರುತ್ತೆ ಅದನ್ನು ತೂತಗಳು ಮಾಡಿ ಅದರೊಳಗಡೆ ತುಪ್ಪನ ತುಂಬ್ತಾರೆ. ಅದರಲ್ಲಿ ನಾವು ಬೇಡ್ಕೊಬೇಕು, ಯಾರು ಸ್ವಾಮಿಗಳಾಗಿರ್ತಾರೆ ಅವರು ಬೇಡ್ಕೊಂಡು ಅದನ್ನು ಇಟ್ಕೊಳ್ತಾರೆ. ಆ ಥರದ ಪದ್ಧತಿ ನನಗೂ ಕೂಡ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಇದನ್ನು ನೆಕ್ಸ್ಟ್ ಲಾಕ್ ಮಾಡ್ತಾರೆ. ಲಾಕ್ ಮಾಡಿ ಅದನ್ನು ಒಡೆದು ಒಂದು ಚೀಲದಲ್ಲಿ ಕಡೆ ಹಾಕಿ ಅದನ್ನು ದೇವಸ್ಥಾನಕ್ಕೆ ಹೋಗೋ ತನಕ ಅದು ಇರುಮುಡಿನ ತಲೆಯ ಮೇಲೆ ಇಟ್ಟಿರ್ತಾರೆ. ಅದನ್ನು ಅಲ್ಲಿ ಹೋದ ಮೇಲೇ ಅದನ್ನು ಬಿಚ್ಚುವಂಥದ್ದು. ಎಷ್ಟು ಚೆನ್ನಾಗಿರುತ್ತಲ್ವ. ನಮ್ಮ ಸಂಸ್ಕೃತಿ ಒಂದೊಂದು ಕಡೆ ಒಂದೊಂದು ರೀತಿ. ಅಯ್ಯಪ್ಪ ಸ್ವಾಮಿಗೆ ನಾವು ಎಷ್ಟು ಭಕ್ತರಲ್ಲ ಬೆಳಗ್ಗೆ ಬೇಗ ಎದ್ದು ತಣ್ಣೀರು ಸ್ನಾನ ಮಾಡಿ, ಅದು ಈ ಚಳಿಗಾಲದಲ್ಲಿ ನಾವು ತಣ್ಣೀರು ಸ್ನಾನ ಮಾಡೋದಕ್ಕೇ ಹೆದರ್ತೀವಿ. ಆ ಥರ ತಣ್ಣೀರು ಸ್ನಾನ ಮಾಡಿ ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಎಲ್ಲರೂ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಇವಾಗ ನಾವು ಏನು ಸಂಕಲ್ಪ ಮಾಡ್ಕೊತೀವಿ, ಈಗ ಯಾರು ಕೂತಿರ್ತಾರಲ್ಲ ಆ ಸ್ವಾಮಿಗಳಿಗೆ ನಾವು ದುಡ್ಡು ಕೊಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ 20 ರೂಪಾಯಿನೋ 100 ರೂಪಾಯಿನೋ ಕೊಟ್ಬಿಟ್ಟು ಅವ್ರು ಬೆನ್ನಿಂದೆ, ಅವರು ಕೂಡ ದೇವ್ರ ಸಮಾನ. ಯಾಕಂದರೆ ಅಷ್ಟು ದಿನ ವ್ರತ ಮಾಡ್ಕೊಂಬಂದಿರ್ತಾರಲ್ವ, ಅವರು 41 ದಿನ ವ್ರತ ಮಾಡ್ಕೊಂಬಂದಿರ್ತಾರೆ. ಅವ್ರನ್ನ ಕೈಯಲ್ಲಿ ಇಟ್ಕೊಂಡು ನಾವು ಬೇಡ್ಕೊಂಡು ಬಂದ್ವಿ. ಪ್ರಸಾದ ಎಲ್ಲ ತಿನ್ಕೊಂಬಂದ್ವಿ. ಅದರದ್ದು ಕ್ಲಿಪ್ಪಿಂಗ್ ಇಲ್ಲ, ಸಾರಿ. ಇವಾಗ ನೆಕ್ಸ್ಟು ನಾವು ಮನೆಗೆ ಬಂದಿದ್ದೀವಿ. ಇಲ್ಲಿ ಕಾಫಿ ಬೀಜಗಳನ್ನೆಲ್ಲ ಒಣಗಾಕಿದ್ರು. ಕಾಫಿ ಬೇಳೆ ಅಂತ ಅಂತಾರೆ ಇದನ್ನ. ನನ್ನ ಮಗಂಗಂತೂ ಅದು ಫುಲ್ಲು ರಾಶಿ ಇತ್ತಲ್ಲ, ಅದನ್ನು ಆಟಾಡೋದೇ ಒಂದು ಖುಷಿ. ಅವನಿಗೆಲ್ಲ ಆಟ ಸಾಮಾನು ತೊಗೊಂಡು ಆಟಾಡ್ಕೊಂಬಂದ. ನೆಕ್ಸ್ಟ್ ಅವತ್ತಿನ ರಾತ್ರಿನ ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ. ಇದು ಮಾರನೇ ದಿನದ ವ್ಲಾಗು. ಬೆಳಗ್ಗೆನೇ ಬೇಗ ಎದ್ದು ಏನೋ ಸ್ವಲ್ಪ ತರಕಾರಿ ತರಬೇಕಿತ್ತು, ಹೋಗಿದ್ದೆ. ರಾತ್ರಿ ಹೊತ್ತೆ ಪಾತ್ರೆ ಕ್ಲೀನ್ ಮಾಡೋದ್ರಿಂದ ಮನೆ ಫುಲ್ಲು ಪಾಸಿಟಿವ್ ಎನರ್ಜಿ ಇರುತ್ತೆ ನೋಡಿ. ಮನೆಯೂ ಅಷ್ಟೇ, ಹೊರಗೆ ಮುಂದ್ಗಡೆ ನೀಟಾಗಿ ಸಾರಿಸಿ ಗುಡಿಸಿ ಸಾರಿಸಿ ಅದಾದಮೇಲೆ ಒಂದು ರಂಗೋಲಿ ಬಿಟ್ಟರೆ ಏನೋ ಒಂಥರ ಪಾಸಿಟಿವ್ ವೈಬು. ನೆಕ್ಸ್ಟ್ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ. ಅದಾದಮೇಲೆ ನನ್ನ ಮಗನಿಗೆ ಸ್ಕೂಲು ಹೋಗೋ ಟೈಮ್ ಆಗಿತ್ತು. ಅವನನ್ನು ಬೇಗ ತಿಂಡಿ ಮಾಡಿ ರೆಡಿ ಮಾಡಿ ಕಳಿಸ್ದೆ. ಇದು ಒಂದು ನಮ್ಮದು ಸನಾತನ ಧರ್ಮದ ಪದ್ಧತಿನ ನಾವು ಪಾಲಿಸ್ಕೊಂಡು ಹೋಗ್ತಾ ಹೋದರೆ ನಮ್ಮ ಜೀವನವೂ ಕೂಡ ಪಾಸಿಟಿವ್ ಆಗಿರುತ್ತೆ. ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಪಾಸಿಟಿವೇ ನಡೆಯುತ್ತೆ. ನೆಗೆಟಿವಿಟಿ ಕಡೆಯಿಂದ ದೂರವಿಡ್ಬೋದು. ಹೀಗಾಗಿ ಇತ್ತೀಚೆಗಂತೂ ನಾನು ತುಂಬ ಆಲೋಚನೆ ಮಾಡಿ ಮಾತಾಡ್ತೀನಿ. ಇನ್ನೇನು ನನ್ನ ಮಗ ಹೋಗೋ ಟೈಮ್ ಆಯಿತು. ಅವನಿಗೆ ಫುಲ್ಲು ಚಳಿ ಜಾಸ್ತಿ ಆಗಿರೋದ್ರಿಂದ ಕೋಟೆಲ್ಲ ಹಾಕಿ ಕಳಿಸ್ತೀನಿ. 3 ದಿನದಿಂದ ಹೆಚ್ಚು ಚಳಿ ಇರೋ ಕಾರಣ ಬೆಂಗಳೂರಲ್ಲಿ ಇರೋದಕ್ಕೆ ಆಗಲ್ಲ. ನಾನಿವಾಗ ಬೆಳಗಿನ ದಿನಚರಿನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೈಸನ್ಸ್ ಅಂದರೆ ಒಣ ದ್ರಾಕ್ಷಿನ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ನೆನೆಸಿದ ಮೆಂತೆ ಮತ್ತು ದೋಸೆ, ಒಂದು ಮೊಟ್ಟೆ ಮತ್ತು ನಾನು ಚಟ್ನಿ ಪುಡಿ ಹಾಕ್ಕೊಂಡು ತಿಂದೆ. ನನ್ನ ಮಗ ಇವಾಗ ಎದ್ದಿದ್ದಾನೆ. ಅವನಿಗೆ ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸ್ಬೇಕು. ಅವನಿಗೆ ದಾರದುಂಡೆ ಸಿಕ್ಬಿಟ್ಟಿದೆ. ಅದನ್ನು ಆಟಾಡಿದ್ದು ಇನ್ನು ಸಣ್ಣವನಿವನು. ಸ್ವಲ್ಪ ಶೀತ ಆಗಿಬಿಟ್ಟು ಹುಷಾರಿಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.